ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ಸ್ನಾನ ಮಾಡಬೇಕಾಯಿತು. ಎದ್ದು ಸ್ನಾನ ಮಾಡಿ ಹಾಲು ತಂದು ಟೀ ಮಾಡಿ ಮತ್ತು ಪಾತ್ರೆ ಇತ್ತು ಸ್ವಲ್ಪ ಎಲ್ಲ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡಿ ತಿಂಡಿ ಮಾಡೋಣ ಅಂತ ತಿಂಡಿ ಮಾಡ್ತಾಯಿದ್ದೀನಿ. ಅಂದರೆ ತಿಂಡಿಗೆ ಪೂರಿ ಮಾಡೋಣ ಅಂತ ಚಿಕನ್ ಸಾಂಬಾರಿತ್ತು, ಅದಕ್ಕೆ ಪೂರಿಗೆ ಹಸಿಟ್ಟು ಕಲಿಸ್ಕೊಂಡಿದ್ದೀನಿ. ಮೈದಾ ಹಸಿಟ್ಟು ಮತ್ತು ಗೋಧಿ ಹಸಿಟ್ಟು ಸ್ವಲ್ಪ ಚಿರೋಟಿ ರವೆ ಕಲಿಸ್ಬಿಟ್ಟು ಕಲಿಸ್ದೆ. ಸ್ವಲ್ಪ ಯಾಕೋ ಹಸಿಟ್ಟು ತೆಳುವಾಗ್ಬಿಡ್ತು ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಲಸಿದ್ನಲ್ಲ ಅದಕ್ಕೂ ತೆಳುವಾಗ್ಬಿಟ್ಟಿತ್ತು. ಆದರೂ ಮಾಡ್ತಾಯಿದ್ದೀನಿ. ಏನೋ ಸುಮಾರಾಗಿ ಬರ್ಬೋದೇನೋ ಗೊತ್ತಿಲ್ಲ, ನೋಡಬೇಕು. ಅದು ತೆಳುವಾಗೈತಲ್ವ ಹಸಿಟ್ಟು, ಸ್ವಲ್ಪ ಗಟ್ಟಿ ಇರಬೇಕು ಪೂರಿಗೆ, ಅದು ಯಾಕೋ ಸ್ವಲ್ಪ ತೆಳುವಾಯಿತು. ಅದು ಒಂದು 4-5 ತಟ್ಟೆಯಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ತೇಲ್ಸೋಣ ಅಂತ. ಅಂದರೆ ಒಂದೇ ಸಲ ತೇಲ್ಸ್ಕೊತೀನಿ. ಆಗಾಗಲೇ ಅದು ನಾನು ಪೂರಿ ಹೊಸ್ಕೊಂಡೆ ತೇಲ್ಸೋಕೆ ಹೋಗಲ್ಲ. ಯಾಕಪ್ಪ ಅಂದರೆ ಎಣ್ಣೆ ಸೀದಂಗೆ ಆಗ್ಬಿಡುತ್ತೆ, ಒಂಥರ ಇದಾಗ್ಬಿಡುತ್ತೆ. ಅದಕ್ಕೇ 5-6 ಹೊಸ್ಕೊಂಡು ತಟ್ಟೆಯಲ್ಲಿ ಇಟ್ಕೊಂಡು ಆಮೇಲೆ ತೇಲ್ಸ್ಕೊತೀನಿ ನಾನು. ನೋಡಿ, ಉಬ್ಬಿಲ್ಲ ಪೂರಿ, ಹಂಗೆ ಬತ್ತೈತೆ. ಅಂದರೆ ಸ್ವಲ್ಪ ಹಸಿಟ್ಟು ತೆಳುವಾಗ್ಬಿಡ್ತಲ್ಲ ಅದಕ್ಕೆ. ಚಿಕನ್ ಸಾರಿಗೆ ಪೂರಿ ಮತ್ತು ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಅನ್ನ ಸಾಂಬಾರು ನಡುವಿಂದ ಅನ್ನನೇ ಮಾಡಿದ್ನಲ್ವ, ಅದಕ್ಕೆ ಇವತ್ತು ಪೂರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಕೆಲ್ಸಕ್ಕೆ ಹೋಗಬೇಕು, ಟೈಮ್ ಆಗುತ್ತೆ. ಮನೆ ಕೆಲಸ ಎಲ್ಲ ಮುಗಿಸಿ ಹೋಗೋಣ ಅಂತ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಅಂದರೆ ಎಣ್ಣೆ ಎಲ್ಲ ಸಿಡಿದ್ಬಿಟ್ಟಿತ್ತು ಸ್ಟವ್ ಮೇಲೆ, ಅದಕ್ಕೆ ಎಲ್ಲ ಸ್ಟವ್ ಎಲ್ಲ ಕ್ಲೀನು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸ್ಟವ್ ಎಲ್ಲ ಕ್ಲೀನ್ ಆಯಿತು. ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಮತ್ತು ಅದೆಲ್ಲ ಒಲೆ ಎಲ್ಲ ಒರೆಸಿದ್ದೀನಿ. ಅಂದರೆ ಒಲೆಗಳು ಕಂಬಿಗಳು ಇರ್ತೈತಲ್ವ ಅದೆಲ್ಲ, ಮತ್ತು ಒಂದು ಸ್ವಲ್ಪ ಪಾತ್ರೆ ಇತ್ತಲ್ಲ ಎಲ್ಲ ಹಂಗೆ ತೊಳೆದಿಟ್ಟಿದ್ದೆ. ತಿಂಡಿ ಆದಮೇಲೆ ಒರೆಸ್ಕೊಳ್ಳೋಣ ಅಂತ ಅದೊಂದು ಸ್ವಲ್ಪ ಪಾತ್ರೆ ಎಲ್ಲ ಒರೆಸ್ಕೊಂಡು, ಮತ್ತು ಸ್ವಲ್ಪ ಕಸ ಇತ್ತು, ಎಲ್ಲ ಕಸನೆಲ್ಲ ಗುಡಿಸಿ ನನ್ನ ಮಗನಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ತಿಂಡಿ ಕೆಲ್ಸಕ್ಕೆ ಹೋಗ್ತೀನಿ. ಇವತ್ತಿನ ನನ್ನ ವೀಡಿಯೋ ಇಷ್ಟೇ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ, ಲೈಕ್ ಮಾಡಿ, ಶೇರ್ ಮಾಡಿ. ಮನೆ ಕೆಲಸದ್ದು ಯಾವಾಗಲೂ ಇದ್ದೇ ಇರುತ್ತಲ್ವ, ಹಂಗಾಗಿ ನಾನು ಜಾಸ್ತಿ ಮನೆ ಕೆಲಸದ್ದು ಏನು ವೀಡಿಯೋ ಮಾಡಿಲ್ಲ. ಲಾಂಗ್ ಏನು ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಇನ್ನೊಂದ್ಸಲ ಹೇಳ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಮನಸ್ಸಲ್ಲಿ ಏನಾದರೂ ಅಭಿಪ್ರಾಯ ಇದ್ದರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ. ನನಗಿದೊಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಕೆಲ್ಸಕ್ಕೆ ಹೋಗಬೇಕು. ಎಲ್ಲ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ.